ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಒಂದಷ್ಟು ಡ್ರೆಸ್ ಮೆಟೀರಿಯಲ್ಸ್ ಆಮೇಲೆ ಒಂದಷ್ಟು ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡೋದಿತ್ತು. ಇನ್ನೂ ಇದ್ದಾವೆ, ಬಟ್ ಇಷ್ಟನ್ನು ಮಾತ್ರ ತೆಗ್ದಿಟ್ಟಿದ್ದೀನಿ ಆಚೆ. ಸೊ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಲ್ಲಿ ಯಾವ್ದು ಕೊಡ್ತೀನೋ ಯಾವ್ದು ಕೊಡೋಲ್ಲ ಹೋಗೋದಿಲ್ಲ, ಬಟ್ ತೆಗ್ದಿದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ನನ್ನ ಕಲೆಕ್ಷನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇಷ್ಟಿದೆ ಸ್ಟಿಚ್ ಮಾಡೋವಂಥದ್ದು. ಸೊ ಇದರಲ್ಲಿ ಒಂದಷ್ಟು ಡ್ರೆಸ್ ಪೀಸ್ ನಾನು ಅವಾಗ ಆಫೀಸ್ಗೆ ಹೋಗ್ತಿದ್ನಲ್ಲ, ಅವಾಗ ಸ್ಟಾಲ್ಸ್ ಹಾಕೋರು. ಅವಾಗ ತೆಗ್ದಿಟ್ಕೊಂಡಿರೋದು ಇನ್ನೂ ಹೊಲಿಸಿಲ್ಲ, ಅದನ್ನ ಕೂಡ ಹೊಲಿಸ್ಬೇಕು. ಅದರಲ್ಲಿ ಫಸ್ಟ್ ಡ್ರೆಸ್ ನಂಗೆ ಇದು ಸಿಕ್ಕಿದ್ದು. ಇದು ನನಗೆ ನನ್ನ ಫ್ರೆಂಡ್ ಇದ್ದಾನೆ ನದೀಮ್ ಅಂತ, ಅವ್ರ ಅಮ್ಮ ಕೊಟ್ಟಿದ್ದು. ಐ ಥಿಂಕ್ ನನ್ನ ಬರ್ತ್ಡೇಗೋ ಏನೋ ಆಂಟಿ ನದೀಮ್ ಕೈಲಿ ಕೊಟ್ಟು ಕಳಿಸಿದ್ರು. ಅಂದರೆ ಅವ್ರದ್ರಲ್ಲೆಲ್ಲ ಈ ಥರ ಡ್ರೆಸ್ಗಳನ್ನ ಜಾಸ್ತಿ ತೊಗೊಳ್ತಾರೆ ರಂಜಾನ್ ಅದಕ್ಕೆಲ್ಲ. ಸೊ ಅದಕ್ಕೆ ಆವಾಗ ನನಗೂ ಒಂದಂತ ಈ ಪೀಸ್ ಕಳಿಸಿದ್ರು. ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ವರ್ಕು. ಇನ್ನೂ ಸ್ಟಿಚ್ ಮಾಡಿಸ್ಬೇಕು. ಸೊ ಇದು ಒಂದು ಡ್ರೆಸ್. ಇನ್ನು ಕೆಲವೊಂದು ನಾನೇ ಆಫೀಸಲ್ಲಿ ತಗೊಂಡಿದ್ದು, ಬಟ್ ಇನ್ನೂ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರಲಿಲ್ಲ. ಅವಾಗೆಲ್ಲ ಡ್ರೆಸ್ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸ್ತಿದ್ದೆ ನಾನು. ಇವಾಗೆಲ್ಲ ರೆಡಿಮೇಡು. ಸೊ ಇದು ಒಂದು ಡ್ರೆಸ್ ಪೀಸ್ ತಗೊಂಡಿದ್ದೀನಿ. ಇದೇನು ಇದು ಲೈಕ್ ಇದೊಂದು ಏನು ಹೇಳೋದು ಗೊತ್ತಾಗ್ತಿಲ್ಲ. ಇದು ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ ಇದೆ, ಚೆನ್ನಾಗಿದೆ ಕಾಂಬಿನೇಷನ್. ಈ ಥರ ಇದು ದುಪ್ಪಟ್ಟ, ಪ್ಯಾಂಟ್ ಪೀಸ್ ಕೂಡ ಒಳಗಡೆನೇ ಇದೆ. ಇಲ್ಲಿ ಈ ಕಲರ್ ಬರುತ್ತೆ. ಇದು ಒಂಥರ ಪಾಲಿಸ್ಟರ್, ಸೆಮಿ ಪಾಲಿಸ್ಟರ್ ಕಾಟನ್. ಸೊ ಇದೊಂದು ಡ್ರೆಸ್. ಗೊಂಬೆ ಪ್ಲೀಸ್, ಗೊಂಬೆ ಒಂದು 5 ನಿಮಿಷ ಸುಮ್ಮನೆ ಇರೋ. ಆಲ್ರೆಡಿ ಆಚೆ ಗಾಡಿ ಸೌಂಡ್ ಎಲ್ಲ ಬರ್ತಾ ಇದೆ. ಬೆಳಕಿಲ್ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಮಾಡ್ತಾ ಇರೋದು. ಇನ್ನು ಮದುವೆಗಾಗಿರ್ಬೋದು ಅಥವಾ ಎಲ್ಲರ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಹಾಕ್ಕೊಳ್ಳುವಂಥ ಸ್ಯಾರಿ ನಾನಿವಾಗ ನಿಮ್ಮ ಜೊತೆ ತೋರಿಸ್ತೀನಿ. ಸ್ಯಾರಿ ಅಲ್ಲ, ಡ್ರೆಸ್ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಫುಲ್ ರಿಚ್ ಆಗಿದೆ. ಸೊ ಈ ಡ್ರೆಸ್ ಇದಂತೂ ನನ್ನ ಫೇವ್ರೇಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಈ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು. ಇದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಸೊ ಅದಕ್ಕೆ ತೊಗೊಂಡಿದ್ದು. ಹೊಲಿಸ್ಬೇಕು. ಪ್ಯಾಂಟ್ ಬಂದು ಈ ಕಲರ್ ಬರುತ್ತೆ. ಇನ್ನು ದುಪ್ಪಟ್ಟ ಪಿಂಕೆ. ಇದು ದುಪ್ಪಟ್ಟ ರಿಚ್ ಆಗಿದೆ. ಇದು ದುಪ್ಪಟ್ಟ ಕೂಡ 1800 ಏನೋ ಅನ್ಸುತ್ತೆ. ಅವಾಗ ನಾನು ಕೊಟ್ಟು ತೊಗೊಂಡಿದ್ದು, ಹೊಲಿಸಿಲ್ಲ. ಇದು ಅರೌಂಡ್ 6 to 7 years ಬ್ಯಾಕ್. ನನ್ನ ಮದುವೆ ಮುಂಚೆ ಅವಾಗ ಎವ್ರಿ ಮಂತ್ ಸ್ಯಾಲ್ರಿ ಆಗೋದು. ಸ್ಟಾಲ್ಸ್ ಹಾಕ್ತಾರೆ ಆಫೀಸ್ಗಳಲ್ಲೆಲ್ಲ. ಸೊ ಅವಾಗ ತೆಗ್ದು ಕೂಡಿಟ್ಕೊಂಡು ಹಂಗೆ ಇಟ್ಕೊಂಡಿದ್ದೀನಿ. ಇನ್ನೂ ಎಷ್ಟೊಂದಿದೆ ಬೀರಲ್ಲಿ. ಇವಾಗ ಗೋಪಿ ಅದೇ ಹೇಳ್ತಾ ಇದ್ರು, ಇದೆಲ್ಲ ಯಾವಾಗ ಹೊಲಿಸ್ಕೊಂತೀವಿ, ಸುಮ್ಮನೆ ರೆಡಿಮೇಡ್ ತೊಗೊಳ್ತೀವಿ ಅಂತ. ಅದಕ್ಕೆ ಇವಾಗ ಸರ್ ತೆಗ್ದು ಆಚೆ ಇಟ್ಟರೆ ಹೊಲಿಸೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ತೆಗ್ದು ತೋರಿಸ್ತಾ ಇದ್ದೀನಿ. ಸೊ ಇದು ಒಂದೇ ನನಗೆ ಸಖತ್ ಇಷ್ಟ ಆಯಿತು. ಇದೊಂಥರ ಸೆಮಿ ಕಾಟನ್, ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು. ಸೊ ಡಿಸೈನ್ ಕೊಟ್ಟು ಹೊಲಿಸ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಪಿಂಕ್ ನೋಡಿ, ದುಪ್ಪಟ್ಟ ಈ ಥರ ಬಂದಿದೆ. ಇದಕ್ಕೆ ಮತ್ತೆ ಪ್ಯಾಂಟ್ ಕೂಡ ಅಷ್ಟೇ ಪಿಂಕ್. ಓಪನ್ ಮಾಡಿದ್ರೆ ಎಲ್ಲ ಹೊಡ್ಚಕ್ಕಲ್ಲ. ಇಲ್ಲಿ ಇದು ಈ ಮೆಟೀರಿಯಲ್ ಪ್ಯಾಂಟ್. ಸೊ ಇದು ಚೆನ್ನಾಗಿದೆ. ಇದು ಒಂದು ಡ್ರೆಸ್. ಇದು ಅರೌಂಡ್ 1200. ಇದೇನು ಅಷ್ಟೊಂದು ಕಾಸ್ಟ್ ಇಲ್ಲ. ಇನ್ನು ನನ್ನ ಫೇವ್ರೆಟ್ ಡ್ರೆಸ್ ಇದು. ಯಾವಾಗ ಹೊಲಿಸ್ಕೊಳ್ತೀನೋ ಗೊತ್ತಿಲ್ಲ, ನನಗೆ ಬ್ಲ್ಯಾಕ್ ಸಖತ್ ಇಷ್ಟ ಆವಾಗಿಲ್ಲ. ಸೊ ಇದಕ್ಕೆ ಕಾಲರ್ ನೆಕ್ ಇಡಿಸಿ ಹೊಲಿಸ್ಕೊಳ್ಬೇಕಂತ ಆವಾಗಿತ್ತು. ಇವಾಗ ಯಾವ ಪ್ಯಾಟ್ರನ್ ಇಟ್ಟು ಹೊಲಿಸ್ಕೊತೀನೋ ಗೊತ್ತಿಲ್ಲ. ಇದು ದುಪ್ಪಟ್ಟ, ಇನ್ನು ಇಲ್ಲಿ ಟಾಪ್. ಸೊ ಇದು ಫ್ರಂಟ್ ಬಂದು ಫುಲ್ ಈ ಥರ ಬರುತ್ತೆ. ಇದು ನನ್ನ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಇದು ಸ್ಟಿಚ್ ಮಾಡಿಸ್ಬೇಕು, ಗೊತ್ತಿಲ್ಲ. ಇದು ಕೂಡ ಪ್ಯಾಟ್ರನ್. ಇದೆಲ್ಲ ಏನು ಗೊತ್ತಾ, ಎತ್ತಿಟ್ಬಿಟ್ಟಿದ್ದೆ ಹಂಗೆ ಹೊಲ್ಸೋಣ ಅಂತ. ಇವಾಗ 1 by 1 ತೆಗಿತಾ ಇದ್ದೀನಿ. ಇದು ನನಗೆ ಚಿಕ್ಕಮ್ಮ ಕೊಟ್ಟಿದ್ದು. ಚಿಕ್ಕಮ್ಮಗೆ ದೊಡ್ಡ ಆಂಟಿ ಇದ್ದಾರೆ, ಅಂದರೆ ನಾವು ದೊಡ್ಡತ್ತೆ ಅದೇ ಅವ್ರ ಅತ್ತಿಗೆ ಉಡ್ಸಿದ್ದು ಸೀರೆ. ಅವ್ರ ಅಣ್ಣನ ಹೆಂಡತಿ. ಬಟ್ ಚಿಕ್ಕಮ್ಮ ಈ ನಡುವೆ ಪಾಪ ಏನೇ ಯಾರೇ ಸೀರೆ ಉಡ್ಸಿದ್ರು ನನಗೆ ಎಲ್ಲ ನಮ್ಮ ಅಕ್ಕಂಗೆ ಕೊಟ್ಬಿಡ್ತಾರೆ. ನಮ್ಮ ಅಕ್ಕ ಸ್ವಲ್ಪ ಊರಲ್ಲಿ ಇರೋದ್ರಿಂದ ಮೇ ಬಿ ಇಲ್ಲಿಗೆ ತಂದು ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಬಟ್ ಅವ್ರಿಗೂ ಕೊಡ್ತಾರೆ, ನಮಗೂ ಕೊಡ್ತಾರೆ. ಸೊ ಇದನ್ನು ಹೊಲಿಸ್ಕೊಳ್ಬೇಕು. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ರುಕೋಕ ಮಹೇಶಣ್ಣ ಅವರು ಕೂಡ ನಮ್ಮ ಚಿಕ್ಕಮ್ಮಗೆ ಉಡ್ಸಿದ್ದು. ಚಿಕ್ಕಮ್ಮ ಇದು ಕೂಡ ಇಲ್ಲೇ ಬಿಟ್ಬಿಟ್ಟು ಹೋಗೋರೆ. ಇನ್ನೂ ಎಷ್ಟು ಒಂದು ಮೂಟೆ ತುಂಬ ಸೀರೆ ತುಂಬಿಟ್ಟಿದ್ದೀನಿ. ನೋಡೋಣ ಒಂದಿನ ಆದರೆ ಎಲ್ಲ ತೋರಿಸ್ತೀನಿ. ಹೊಲಿಸೋದಂತೂ ಜಾಸ್ತಿ. ನೀನು ನೆನಪೈತಾ ಗೋಪಿ, ಆ ರೂಮಲ್ಲಿ ಇಟ್ಟಿದ್ದೀನಿ ನಾನು ಒಂದು ಮೂಟೆ ತುಂಬಿ. ಇನ್ನು ಇದು ನನಗೆ ನಮ್ಮಕ್ಕ ನಮ್ಮ ಚಿಂಟು ಮದುವೆಗೆ ಉಡ್ಸಿದ ಸೀರೆ. ಬಟ್ ಟೈಮ್ ಇರಲಿಲ್ಲ ಹೊಲಿಸ್ಕೊಳ್ಬೇಕು. ಇದು ಚೆನ್ನಾಗಿದೆ ಒಂಥರ.
ನನಗೆ ಚೆನ್ನಾಗಿ ಕಾಣುತ್ತೆ ಹೊಲಿಸ್ಕೊಂಡ್ರೆ. ನಂಗೆ ಸಖತ್ ಇಷ್ಟ ಆಯ್ತು ಸ್ಯಾರಿ, ಹೊಲಿಸ್ಕೊಳ್ಬೇಕು. ಇನ್ನು ಈ ಸ್ಯಾರಿ ಕೂಡ ಚಿಕ್ಕ ಮನೆ ತಂದ್ಕೊಟ್ಟಿದ್ದು. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಹತ್ರ ಈ ಥರದ್ದು ಒಂದು ಆರೆಂಜ್ ಕಲರ್ ಸ್ಯಾರಿ ಇತ್ತು, ಅದು ಉಮಾ ಆಸೆ ಪಟ್ಟು ಇಸ್ಕೊಂಡಿತ್ತು. ಇದು ಚೆನ್ನಾಗಿದೆ, ಇದು ಹೊಲ್ಸ್ಕೊಬೋದು. ಬಟ್ ಏನು ಗೊತ್ತಾ, ಇದು ಒಂದು ಸ್ವಲ್ಪ ಕಾಟನ್ ಥರ ಐರನ್ ಮಾಡಿಸ್ಬೇಕು, ಮತ್ತೆ ಹಾಕೊಳಕ್ಕಾಗಲ್ಲ. ಇನ್ನು ನನ್ನ ಫೇವ್ರೆಟ್ ಸ್ಯಾರಿ, ಇದು ಕೂಡ ಚಿಕ್ಕಮ್ಮನೆ ಕೊಟ್ಟಿದ್ದು. ನಾನು ಅದೇ ಹೇಳಲ್ವ, ಜಾಸ್ತಿ ಚಿಕ್ಕಮ್ಮ ಕೊಟ್ಟಿರೋದೇ ಇಟ್ಕೊಂಡಿದ್ದೀನಿ. ಇನ್ನು ಯಾವಾಗ ಹೊಲಿಸೇ ಗೊತ್ತಿಲ್ಲ. ಇದು ಕಾಟನ್ ಸ್ಯಾರಿ, ಇದು ಹೊಸದು, ಇನ್ನು ಪಲ್ಲು ಹಾಕ್ಸಿಲ್ಲ, ಬ್ಲೌಸ್ ಹೊಲಿಸ್ಬೇಕು. ಸೊ ಇವಾಗ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ರೀಸೆಂಟ್. ಇನ್ನೇನು 2 ದಿವಸ ಇದೆ ಟ್ರಿಪ್ ಹೋಗೋಕ್ಕೆ. ಆವಾಗ ಒಂದು ಬೇಕಾಗಿತ್ತು ನನಗೆ, ಬಟ್ ಹೊಲಿಸ್ಬಿಟ್ಟು ಬಂದಿದ್ದೀನಿ. ಹೊಲಿಯಕ್ಕೆ ಒಂದು ಹಾಕ್ಬಿಟ್ಟು ಇವಾಗ ಬಂದೆ. ಸೊ ಅದಕ್ಕೆ ಇಷ್ಟು ಎತ್ಕೊಂಡಿದ್ದೆ. ಅಷ್ಟರಲ್ಲಿ ನಿಮಗೂ ತೋರಿಸೋಣ ಅಂತ ಇನ್ನೂ ಒಂದು 3-4 ಇದೆ, ತೋರಿಸ್ಬಿಡ್ತೀನಿ. ಸೊ ಇಷ್ಟೆಲ್ಲ ಇದೆ ಕಲೆಕ್ಷನ್ಸ್. ಇನ್ನೂ ಇದೆ ಒಂದು ಬ್ಯಾಗ್ ತುಂಬ, ಅದು ಮೇಲೋ ಅಥವಾ ಆ ರೂಮಲ್ಲೆಲ್ಲ ಎತ್ತಿಟ್ಟಿದ್ದೀನಿ. ಬಟ್ ಈ ಬೀರಲ್ಲಿ ಜಾಗ ಇರೋಷ್ಟು ಇಷ್ಟು. ಮತ್ತು ನಮ್ಮ ಅಂಕಲ್ ಮದುವೆಗೆ ಕೊಟ್ಟಿದ್ದಿದ್ದು ಸೀರೆ, ಆಮೇಲೆ ಗೋಪಿ ಮಾಲಮ್ಮ ಇದ್ದಾರಲ್ಲ, ಮಾಲಮ್ಮ ಕೊಟ್ಟಿರೋ ಸೀರೆ, ಆಮೇಲೆ ನಾನು ಪ್ರೆಗ್ನೆಂಟ್ ಇದ್ದಾಗ ಸೀಮಂತನಕ್ಕೆ ನಮ್ಮ ದೊಡ್ಡಮ್ಮ ಅವರು ಮತ್ತು ಜಯಲಕ್ಷ್ಮಿ ಅಕ್ಕ ಅವರೆಲ್ಲರೂ ಊರಿಂದ ಬಂದಿರಲ್ಲ, ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಉಡ್ಸಿದ ಸೀರೆ, ಆಮೇಲೆ ವನಿಯಕ್ಕ ಒಂದು ಕೊಟ್ಟಿಸಿದ್ದಾರೆ, ಮಮತಕ್ಕ, ನಮ್ಮ ಸುರಿಮಮ್ಮ. ಸೊ ಎಷ್ಟೊಂದು ಸೀರೆ ಇದೆ. ಯಾವಾಗಪ್ಪ ಇವೆಲ್ಲ ಹೊಲ್ಸೋದು ಅನ್ಸ್ಬಿಟ್ಟೈತೆ ನನಗೇನು ಅಷ್ಟೊಂದು ಸ್ಯಾರಿ ಮೇಲೆ ಕ್ರೇಜ್ ಇರಲಿಲ್ಲ. ಬಟ್ ಇವಾಗ ಇದೆಲ್ಲ ನೋಡ್ತಾ ಇದ್ರೆ ಒಂದೊಂದೇ ಹೊಲ್ಸ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಸೊ ನಿಮಗೂ ಕೂಡ ನನ್ನ ಸ್ಯಾರಿ ಕಲೆಕ್ಷನ್ ತೋರಿಸಿ. ಇನ್ನು 1-2 ಸೀರೆ ಇದೆ, ತೋರಿಸ್ಬಿಟ್ಟು ನಾನು ಏನು ಮಾಡ್ತೀನಿ. ಇನ್ನು ನಾನು ಪ್ರೆಗ್ನೆಂಟಲ್ಲಿದ್ದಾಗ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವರು ಏನು ಪೂಜೆ ಮಾಡಿಸಿದ್ರು. ಆವಾಗ ಅವ್ರು ಕರೆದು ಸೀರೆನ ಉಡಿಸಿದ್ರು ಗುರೂಜಿಗಳು. ಪೂಜೆ ಮಾಡ್ಬೇಕಾದ್ರೆ ಅವರು ಉಡಿಸಿದ್ದು. ಸಖತ್ ಚೆನ್ನಾಗಿದೆ, ತುಂಬ ಕಾಸ್ಟ್ಲಿ ಸ್ಯಾರಿ ಅಂತ ಇದು. ಬಟ್ ಅವ್ರು ಹೇಳ್ತಾ ಇದ್ರು, ಗೊತ್ತಿಲ್ಲ, ಏನೋ ಜರಿದೇನೋ ಇದೆ ಅಂತ ಗೊತ್ತಿಲ್ಲ, ಯಾವಾಗ ಹೊಲಿಸ್ಕೊಳ್ತೀನಿ ಅಂತ. ನನಗೆ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು. ಇರಮ್ಮ ಸೊ ಇದೊಂದು ಸ್ಯಾರಿನಾ. ಇನ್ನು ಇದು ದೀಪೋಕ್ಕ ಅಂತ ಇದ್ದಾರೆ, ನಳಿನಿ ಅಕ್ಕ ಇದ್ದಾರಲ್ಲ. ಅಂದರೆ ನನಗೆ ಸೀಮಂತರ ಕ್ಯಾನ್ಸಲ್ ಆಗೋಯ್ತು ಸಡನ್ನಾಗೆ. ಆವಾಗ ನಮ್ಮಪ್ಪ ನಾನು ಫೀಲ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ಸಿಂಪಲಾಗಿ ಮನೇಲೆ ಮಾಡಿದ್ರು. ಅದು ಹಳೆ ಬ್ಲಾಗಲ್ಲಿ, ಹಳೆ ಯೂಟ್ಯೂಬ್ ಚಾನಲಲ್ಲಿ ಎಷ್ಟೊಂದು ವೀಡಿಯೋಸ್ ಇತ್ತು. ಆ ವೀಡಿಯೋಸಲ್ಲಿ ಶೇರ್ ಮಾಡಿರಲಿಲ್ಲ ಏನೇನು ಕೊಟ್ಟಿದ್ರು ಅಂತ. ಸೊ ಆವಾಗ ದೀಪಕ್ಕ ಈ ಸ್ಯಾರಿ ಉಡಿಸಿದ್ದು. ಚೆನ್ನಾಗಿದೆ. ಇದು ಕೂಡ ಒಂಥರ ಸಿಂಪಲ್ಲಾಗಿ ಟೆಂಪಲ್ ವಿಸಿಟ್ಗೆ, ತುಂಬ ಹೆವಿ ಇಲ್ಲ ಮತ್ತು ಯುನಿಕ್ ಆಗಿದೆ. ಸೊ ಇದು ಇಷ್ಟ ಆಯಿತು. ಇದು ಒಂದು ಸ್ಯಾರಿ. ಇನ್ನೂ ಇದೆ ಮಾಲಾ ಮ್ಯಾಮ್ ಕೊಡ್ಸಿದ ಸ್ಯಾರಿ, ಹೊಲಿಸ್ಬೇಕು, ಸ್ಟಿಚ್ ಮಾಡಿಸ್ಬೇಕು. ಮಾಲಾ ಮ್ಯಾಮ್ ಕೇಳ್ತಾನೆ ಇರ್ತಾರೆ, ಸೊ ನೀವು ಯಾವಾಗ ಹಾಕೊಂತೀಯ ಸ್ಯಾರಿನ ಅಂತ. ಅವ್ರು ಇವಾಗ US ಅಲ್ಲಿದ್ದಾರೆ. ಅವರು ನನ್ನ ಪ್ರೆಗ್ನೆಂಟ್ ಇದ್ದಾಗ ಕಾಲ್ ಸೂಪು, ಬಿರಿಯಾನಿ ಮತ್ತು ಸ್ಯಾರಿ, ಅರ್ಶಿನ ಕುಂಕುಮ, ಬಳೆ ಎಲ್ಲ ಕೊಟ್ಟು ಕಳಿಸಿದ್ರು ಗೋಪಿ ಕೈಲಿ. ಸಾರಿ, ಸ್ವಲ್ಪ ನಾಯ್ಸ್ ಬರ್ತಾ ಇದೆ ಅನಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ, ನೋಡ್ಬೋದು. ಸ್ಟಿಚ್ ಮಾಡಿಸ್ಬೇಕಿದು ಕೂಡ. ಇನ್ನು 2 ಮಿನಿಟ್ಸ್, ಓಕೆ. ಆಮೇಲೆ ನೀನು ಹೇಳ್ಬಂತ. ಅವಳು ಗೊಂಬೆ ಕೂಡ ಅವ್ರ ಅಪ್ಪ ಕೊಡ್ಸಿರೋದು ಚಡ್ಡಿ ಇಟ್ಕೊಂಡು ಇದು ನಮ್ಮ ಅಪ್ಪ ಕೊಡ್ಸಿರೋದು ಅಂತ ಹೇಳ್ಬೇಕಂತೆ. ಇದು ತೋರಿಸಿದ್ದೀನಿ ಅನ್ಸುತ್ತೆ, ಐ ಥಿಂಕ್. ಅದು ಡಿಲೀಟ್ ಆಗಿದೆಯಾ ಏನು ಕತೆ? ಡಿಲೀಟ್ ಆಗಿಬಿಟ್ಟಿದೆ ಆ ವಿಡಿಯೋ ಕೂಡ. ಇದು ನಮ್ಮ ಅಂಕಲ್ ಕೊಡಿಸಿದ್ದು ನಮ್ಮ ಚಿನ್ನು ಮದುವೆ ಆಗೋಯ್ತು. ಅವಾಗ ನಾವು ಹೊಲ್ಸ್ಕೊಳಕ್ಕಾಗಿರಲಿಲ್ಲ. ಬಂಗಾರಿ ಪ್ಲೀಸ್. ಸೊ ತುಂಬ ಚೆನ್ನಾಗಿದೆ. ಇದು ಕೂಡ ಗ್ರ್ಯಾಂಡಾಗಿರುತ್ತೆ. ಮುಹೂರ್ತಮ್ ಆ ಥರದಕ್ಕೆಲ್ಲ ಹೆವಿ ವರ್ಕ್ ಇಟ್ಟು ಹೊಲಿಸ್ಕೊಂಡ್ರೆ. ಸೊ ಗೊತ್ತಿಲ್ಲ ಯಾವಾಗ ಹೊಲಿಸ್ಕೊಳ್ತೀನಿ ಅಂತ. ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ಹ್ಯಾಂಡ್ ಇನ್ಯಾವ ಸೀರೆ ಕಣಪ್ಪ. ಇದು ನಮ್ಮ ಜಯಲಕ್ಷ್ಮಿ ಚಿಕ್ಕಮ್ಮ ಕೊಡ್ತಿದ್ದಾರೆ. ಇದು ಸೀಮಂತನ ಟೈಮಲ್ಲೇ. ಇವಾಗ ಒಂದು ಸೀರೆ ಹೊಲಿಯಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ. ಇದು ಚೆನ್ನಾಗಿದೆ, ಆಫ್ ಆ್ಯಂಡ್ ಆಫ್ ಬಾರ್ಡರ್. ಇಲ್ಲಿ ಸೊ ಇವಾಗ ಒಂದು ಸ್ಯಾರಿ ಹೊಲಿಯಕ್ಕೆ ಹಾಕಿ ಬಂದಿದ್ದೀನಿ. ಅದು ಗ್ರೀನ್ ಮತ್ತು ಹೆಲೋ. ಇನ್ನೇನು ನಾನು ಟ್ರಿಪ್ ಹೋಗ್ತೀವಲ್ಲ, ಎಲ್ಲಿಗೆ ಟ್ರಿಪ್ ಅಂತ ನೋಡಿ. ಸ್ಯಾರಿ ಎಲ್ಲ ಹೊಲ್ಸ್ಕೊತಾ ಇದ್ದೀನಿ ಅಂದರೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್. ಎಲ್ಲಾದರೂ ಹೋಗಿರ್ತೀವಿ ಅಂದರೆ ಹೇಳ್ತೀನಿ ನಾನು. ಸೊ ಟ್ರಿಪ್ಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ಬೇಕಾಗಿತ್ತು ನನಗೆ ಒಂದು ಸ್ಯಾರಿ. ಸೊ ಅದಕ್ಕೆ ಒಂದು ಸ್ಯಾರಿ ಸ್ಟಿಚಿಗೆ ಇವಾಗ ಕೊಟ್ಬಿಟ್ಟು ಬಂದೆ. ಸ್ವಲ್ಪ ಯುನೀಕಾಗಿ ಡಿಫ್ರೆಂಟಾಗಿ ಹೊಲಿಸಿದ್ದೀನಿ ಈ ಸಲ.
ಹಾಫ್ ಸ್ಲೀವ್, ಆಫ್ ಆ್ಯಂಡ್ ಆಫ್ ಬಾರ್ಡರ್. ಸೊ ಅಷ್ಟೇ. ಇನ್ನೂ ಒಂದು 4-5 ಇದ್ದಾವೆ, ಬಟ್ ಅದು ಅಷ್ಟೊಂದೇನು ಗ್ರ್ಯಾಂಡ್ ಅಲ್ಲ, ಲೈಕ್ ನಾರ್ಮಲ್ ಯೂಸ್, ಡೈಲಿ ಯೂಸ್ ಆ ಥರ ಮಾಡ್ಕೊಳ್ಳೋಂಥ ಸ್ಯಾರಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಇದಿಷ್ಟನ್ನು ತೆಗೆದುಬಿಟ್ಟಿದ್ದೀನಿ. ಇವಾಗ ಹೊಲಿಯಕ್ಕೆ ಕೊಡೋಣ ಅಂದರೆ ಒಂದೇ ಸಲ ಪೈಸಾ ಬೇಕು. ಅದು ನಂದೇ ನೀನು ಎತ್ಕೊಂಡಿದ್ಯಾ ಬೈಲಿ ಬಾ ತೋರಿಸುವಂತೆ. ನೋಡಿ ಒಳ್ಳೆಯ ಹೇಳ್ತಾಳಂತೆ. ಹಾಂ, ಯಾರು ಕೊಡ್ಸಿದ್ದು? ಮಮ್ಮಿದದು ಸ್ವೆಟ್ ಪ್ಯಾಡ್ಸ್ ನಾನು ಇಟ್ಟಿರ್ತೀನಿ ಯೂಶ್ವಲಿ ಸ್ಯಾರೀಸ್ ವೇರ್ ಮಾಡ್ಬೇಕಾರೆ. ಅದನ್ನೆಲ್ಲ ತೆಗ್ದಂಡಿಟ್ಟಿದ್ದಾಳೆ ಇವಳು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಅಷ್ಟೇ. ಇನ್ನು ಪುಳಿಯೋಗರೆ ರೆಸಿಪಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ರೆಸಿಪಿದು ಬ್ಲಾಗ್ ಮಾಡಿದ್ರೆ ಅದನ್ನ ಶೇರ್ ಮಾಡ್ತೀನಿ. ಆಮೇಲೆ ಕೆಲವೊಂದಷ್ಟು ರೆಸಿಪೀಸ್ ಬ್ಲಾಗ್ ಇದೆ, ಅದನ್ನೆಲ್ಲ ಹಾಕಬೇಕು. ಬಟ್ ಇವತ್ತಿಗೆ ಇದಾಗಿದೆ. ಸೊ ಇದನ್ನೆಲ್ಲ ಇವಾಗ ಬೀರಲ್ಲಿ ಜೋಡಿಸ್ಬಿಡೋಣ ಬನ್ನಿ. ಬೀರಲ್ಲಿ ಜಾಗ ಇಲ್ಲ, ಅಷ್ಟು ಸ್ಯಾರೀಸ್ ಹೋಗಿದ್ದಾವೆ. ಅಷ್ಟಿದ್ರು ನನಗೆ ಸ್ಯಾರಿ ಇಲ್ಲ ಅಂತೀನಿ. ಹೆಣ್ಮಕ್ಳು ಎಲ್ಲರೂ ಅಷ್ಟೇ ಅನ್ಸುತ್ತೆ. ನಿಮ್ಮ ಪಪ್ಪನೇ ಆರ್ಡರ್ ಮಾಡಿರೋದು. ಇಲ್ಲಿ ನೋಡಿ, ಇದೊಂದು ಹೊಸ ಸ್ಯಾರಿ ಓಕೆನಾ. ಇದು ನಮ್ಮಮ್ಮ ಗೌರಿ ಹಬ್ಬ ಕೊಡ್ಸಿದ್ದು. ಒಂದು ಹೊಲಿಸ್ಕೊಂಡಿದ್ದ, ಇದು ಒಂದು ಹೊಲಿಸಿಲ್ಲ. ಸೊ ಹೊಲಿಸಿಲ್ದಿರೋದೆಲ್ಲ ನಾನು ಈಗ ಜೋಡಿಸ್ಬಿಡ್ತೀನಿ. ಇವಾಗ ಇಲ್ಲಿ ಜೋಡಿಸ್ಕೊಳ್ಳೋಣ. ನೋಡಿ, ಇನ್ನೂ ಇವೆಲ್ಲ ಹೊಲಿಸಿಲ್ಲ. ಅಂದರೆ ಇವೆಲ್ಲ ಸ್ವಲ್ಪ ಡೈಲಿ ಯೂಸ್ ಥರ. ಈಗ ಹತ್ತಿರದಿಂದ ತೋರ್ಸೋಕ್ಕಾಗಲ್ಲ. ಇದು ಹೊಲಿಸಿಲ್ಲ. ಇದು ನಾನು ಆಸೆ ಪಟ್ಟಿ ತಗೊಂಡಿದ್ದೆ. ಪ್ಲಸ್ ಫ್ಯಾಮಿಲಿಗೆಲ್ಲ ಏನ್ ಗೊತ್ತಾ, ತಗೋಬೇಕು ಅಂತ ಆಸೆ. ಬಟ್ ಒಂದೇ ಸಲ ಎಲ್ಲ ಸ್ಟಿಚ್ ಮಾಡಕ್ಕಾಗಲ್ಲ. ನೀನೇನೋ ಹೇಳ್ತಾ ಇದ್ಯಾ ಅಂತ. ನಿನ್ ಮಗ್ಳಿಗೆ ಹೇಳ್ಬೇಬಿ, ಅವರು ಡ್ಯಾನ್ಸ್ ಹೋಗ್ಬೇಕು. ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು 10 ಗಂಟೆ ಮುಗಿಸ್ತವ್ರೆ. ಮಸ್ತಿ ನಡಿಯಮ್ಮ, ಮೊನ್ನೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ತೋಡಿಸ್ತಿದ್ವಿ ಅಂತಲ್ಲ ಅಲ್ಲಿ. ಅಮ್ಮ ಸ್ವೆಟ್ ಪ್ಯಾಂಟ್ಸ್ ಎಲ್ಲ ತೆಗ್ದು ಬಿಸಾಕ್ಬಿಟ್ರೆ ಹೆಂಗಮ್ಮ? ಅಯ್ಯೋ ದೇವ್ರೆ. ದೊಡ್ಡ ತಕ ರಮೇಶ್ ತಕ. ಗೊಂಬೆಗೆ ಸಾಯಂಕಾಲ ಡ್ಯಾನ್ಸ್ ಕ್ಲಾಸ್ ಇದೆ. ಸರಿ, ಇವಾಗ ನಾನು ಒಂದು ಸ್ವಲ್ಪ ತೊಳ ಜೊತೆ ಮಲ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇಲ್ಲಾಂದರೆ ಇವಾಗ ಅವಳು ಮಲಗಲ್ಲ. ಇನ್ನು ಡ್ಯಾನ್ಸ್ ಕ್ಲಾಸಲ್ಲಿ ತೂಗುಡಿಸ್ತಾಳೆ. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಅವಳಿಗೆ ಮಲಸಿ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿ ಇನ್ನು ನನ್ನ ವರ್ಕು ಕಂಟಿನ್ಯೂ ಆಗುತ್ತೆ. ಅವಳಿಗೂ ಕೂಡ ಡ್ಯಾನ್ಸ್ ಕ್ಲಾಸ್ ಕಳಿಸ್ತೀನಿ. ಆಮೇಲೆ ಸಿಗ್ತೀನಿ. ಅವತ್ತು ಮಲಗಿ ಎದ್ದು ಅವಳಿಗೆ ಗೊಂಬೆಗೆ ಸ್ನಾನ ಮಾಡಿಸಿ, ಗೊಂಬೆಗೆ ಸ್ಕೂಲ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳಲ್ಲ, ಅದಕ್ಕೆ ರೆಡಿ ಮಾಡಿ ಈ ಥರ ರೆಡಿ ಮಾಡಿದ್ದೀನಿ. ನಾನು ಕೂಡ ಲಾಗಿನ್ ಆಗಿದ್ದೆ. ಇನ್ನು ವರ್ಕ್ ಕಂಟಿನ್ಯೂ ಮಾಡಬೇಕು. ಇವಳು ಕಳಿಸಿದ್ರೆ ನನ್ನ ಕೆಲಸದ ಕಡೆ ಗಮನ. ಸೊ ಕೂದಲಿನ ಒಣಗಿಲ್ಲ. ಶೂ ಇದು ಹಾಕಿದ್ದೀನಿ. ಬೈಲ್ ಮಮ್ಮಿ ಹಾಕತ್ತೆ. ವಾಟರ್ ಬಾಟ್ಲ್ ಎತ್ತಿಕೊಂಡಿದ್ಯಾ? ಹಿಂಗೆ ಹಾಕೋ. ವಾಟರ್ ಬಾಟ್ಲ್ ನಾನು ಕೊಡ್ತೀನಿ, ತಗೋ. ಯಾಕೆ ತೋರಿಸ್ಕೊಂಬೆ? ಹಿಂದೆ ತಿರ್ಗು. ಅಲ್ಲಿ ಅದರಲ್ಲಿ ಅವಳದೊಂದು ಕರ್ಚೀಫು ಮತ್ತು ಒಂದು ವಾಟರ್ ಬಾಟ್ಲ್ ಕೊಟ್ಟು ಕಳಿಸಿರ್ತೀನಿ. ಯೂಶ್ವಲಿ ಅವಳು ಪ್ಯಾಂಟ್ಸ್ ಹಾಕಿ ಕಳಿಸ್ತೀನಿ. ಇವತ್ತಿಗೆ ಡ್ರೆಸ್ ಹಾಕಿನೇ ಕಳಿಸ್ತಾ ಇದ್ದೀನಿ. ಎಲ್ಲೋಗ್ತಿದ್ಯಾ? ಆಹಾ, ಕರೆಕ್ಟಾಗಿ ಹೇಳು. ಹೆಂಗೆ ಆಡೋದು ನೀನು ಡ್ಯಾನ್ಸು? ಹಾಂ, ಆಮೇಲೆ ನಮ್ಮ ಮನೆಯವರು ಕೂಡ ಜಿಮ್ಗೆ ಹೊರಡಕ್ಕೆ ರೆಡಿ. ಪೌಡ್ರೆಲ್ಲ ಒರೆಸ್ಕೋಗೋಪಿ. ಕೆನ್ನೆ ಮೇಲೆಲ್ಲ ಹಂಗಂಗೆ ಐತಲ್ಲ. ಮೇಕಪ್ ರಜಾ. ಇನ್ನೂ ಹೋಗಿಲ್ಲ ಕಳ್ಳಿ, ಇವಾಗ ಹೋಗ್ತಾ ಇರೋದು. ಬ್ಯಾಗ್ ಬಿಚ್ಚಿಡ್ತಾಳೆ. ಯಾಕೆ ಹೋಗಲ್ವಾ? ಹಾಂ, ಮತ್ತೆ
ಮತ್ತೆ ಯಾಕೆ ಬ್ಯಾಗ್ ಬಿಚ್ಚಿಬಿಟ್ಟೆ? ಎಲ್ಗೋಪಿ ಆ ಕಡೆ ತಿರ್ಕೋ, ಆ ಕಡೆ ಕೆನ್ನೆ ಪೌಡ್ರೆಲ್ಲ ಹಂಗೈತೆ ಯಾಕೆ? ಹಾಂ ಅದಕ್ಕೆ ತಾನೇ ಒಣಗಿಸಿದ್ದು ನಾನು ಅಲ್ಲಿ ಒಣಗಕ್ಕೆ ಹಾಕಿರೋದು ಆ ಮಂಚದ ಮೇಲೆ. ಬಟ್ಟೆ ಮಡಚಿಲ್ಲ ಅದಕ್ಕೆ ತ್ಯಾವದಲ್ಲೇ ತಂದುಬಿಟ್ಟಿರೋದು. ಹೋಗಮ್ಮ. ಗೊಂಬೆ ಡ್ಯಾನ್ಸ್ ಕ್ಲಾಸಿಂದ ಬಂದಿದ್ದಾಳೆ. ಹೆಂಗಾಡ್ದಪ್ಪ ಡ್ಯಾನ್ಸ್ ಇವತ್ತು? ಆ ಹಾಡಿಗೆಲ್ಲ ಡ್ಯಾನ್ಸ್ ಚೆನ್ನಾಗಿ ಆಡ್ದ. ಏನಂದ್ರು ಮ್ಯಾಮು? ನಾಳೆ ಬನ್ನಿ ಅಂದ್ರಾ? ಹಾಂ ಚೆನ್ನಾಗಿ ಆಡ್ದಾ? ಇವಾಗೇನು ಬೇಕು ನಿಂಗೆ? ಏಯ್ ತಿಂಡಿ ಎಲ್ಲ ಏನು ಬೇಕು ಅಂತ ಕೇಳಿದ್ದು? ತಾ ಅಂದ್ರೇನು? ಮಿಲ್ಕ್ ಹೇಳು, ಹೇಳು. ತಾ ಅಂದರೆ ಮಿಲ್ಕ್. ಮಿಲ್ಕ್ ಅಪ್ಪ ಹಿಂಗೆ ನೋಡ್ಕೊತಾವಳು, ಇಂಗ್ಲೀಷಲ್ಲಿ ಹೇಳ್ತಾಳೆ. ಅಮ್ಮ ಮಿಲ್ಕನ್ನು ಮಿಕ್. ಅಮ್ಮ ರಾಯರು ಕರೆಕ್ಟಾಗಿ ಹೇಳು. ಅದೇ ನಂಗೆ ಎಗ್ರೋದೆಲ್ಲ ಏನು ಕರೆಕ್ಟಾಗಿ ಹೇಳು. ಉಬ್ಬೋಗ್ತಾಳೆ ಏನಾದ್ರು ವೀಡಿಯೋ ಮಾಡ್ಬೇಕಾರೆ. ಬೇರೆ ಟೈಮಲ್ಲಿ ಕರೆಕ್ಟಾಗಿ ಮಾತಾಡ್ತಾಳೆ. ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ರೆ ಅದೇನು ಪವರ್ ಬಂದ್ಬಿಡುತ್ತೋ ಅಥವಾ ಶಕ್ತಿ ಬಂದ್ಬಿಡುತ್ತೋ ಗೊತ್ತಿಲ್ಲ. ಸೊ ನಾನು ಲಾಗಿನ್ ಮಾಡಿದ್ದೀನಿ, ಕೆಲಸ ಮಾಡ್ತಾನೆ. ಹಂಗೆ ಇವಾಗ ಚಿಕನ್ ತಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪ. ನೆನ್ನೆ ಮತ್ತೆ ತಿಂದಿದ್ದು ನಾವು. ನೆನ್ನೆ ಎಲ್ಲ ಮತ್ತೆ ತಿಂದಿದ್ದೀವಿ. ಈ ಮತ್ತೆ ಇವತ್ತು ನಮ್ಮಪ್ಪ ಚಿಕನ್ ಮಾಡ್ರಿ ಅಂತ. ಅದು ನಿಮ್ಮಪ್ಪ ಕೊಡಿಸಿದ್ದೆ? ನಮ್ಮಪ್ಪ ಕೊಡಿಸಿದ್ದ? ನಮ್ಮಪ್ಪ ತಾನೇ ಕೊಡಿಸಿದ್ದು ಒಗ್ನೆ ಕಲ್ಗೋಗಿ. ನೆನ್ನೆ ಏನಾಯ್ತು ಗೊತ್ತಾ? ನೆನ್ನೆ ಚಿಕನ್ ಸುಕ್ಕ, ಗೀ ರೈಸ್, ಆಮೇಲೆ ಚಿಕನ್ ಫ್ರೈ ಮಾಡಿದೆ. ಚಿಕನ್ ಸುಕ್ಕ ತುಂಬ ಇಷ್ಟ ಆಗ್ಬಿಟ್ಟೈತೆ ನಮ್ಮಪ್ಪಂಗೆ. ಸೊ ಇವಾಗ ನೆನ್ನೆ ಅದೇ ಥರನೇ ಮಾಡ್ಕೊಡು ಅಂದ್ಬಿಟ್ಟು ಚಿಕನ್ ಸುಕ್ಕ ಪೌಡ್ರ್ ಕೂಡ ತಂದೈತತೆ. ಚೆನ್ನಾಗಿತ್ತು ನೆನ್ನೆ. ಅದಕ್ಕೆ ಚಿಕನ್ ಸುಕ್ಕ ಪೌಡರ್ ಅಂದರೆ ಯೂಶ್ವಲಿ ಮಾಡ್ಕೊಳ್ತಾರೆ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಅದೇನೇನೋ ಚಕ್ಕೆ ಎಲ್ಲ ಹಾಕಿ. ಯೂಟ್ಯೂಬ್ ವೀಡಿಯೋಸ್ಗಳು ನೋಡಿಕೊಂಡು ನಾನು ಕೆಲವೊಂದು ರೆಸಿಪೀಸ್ ಮಾಡ್ತೀನಿ. ಇಲ್ಲ ನಾನೇ ಹುಡ್ದಾಗಿಂದನೇ ಕಲ್ತ್ಕೊಂಡು ಬಂದಿದ್ದೀನಿ ಅಂತ ಏನಿಲ್ಲ, ಸ್ವಲ್ಪ ನೋಡಿ ಕೂಡ ಮಾಡ್ತೀನಿ, ಇರೋದನ್ನ ಹೇಳ್ತೀನಿ. ಬಟ್ ಆದರೆ ನೆನ್ನೆ ಮಾಡಿದ್ದು ಪೌಡರ್ ಹಾಕ್ಬಿಟ್ಟು ಆ ಪೌಡರ್ ಮೇಲೂ ಬರ್ದಿರುತ್ತೆ. ಮತ್ತು ನಾನು ಇದು ತಿನ್ನಬೇಕು ಅನಿಸ್ತಿತ್ತು. ಲೈಕ್ ಮಂಗಳೂರು ಸ್ಟೈಲೆಲ್ಲ ನೀರು ದೋಸೆಗೆ ಚಿಕನ್ ಸುಕ್ಕ ಕೊಡ್ತಾರಲ್ಲ, ಸಖತ್ತಾಗಿರುತ್ತೆ. ಅದಕ್ಕೆ ಮನೇಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ನೆನ್ನೆ ಸ್ವಲ್ಪ ಚಿಕ್ಕಮ್ಮ ತರಿಸಿದ್ದಿದ್ದು. ನೆನ್ನೆ ಚಿಕನು ಎಷ್ಟು ತರಿಸಿದ್ದತ್ತೆ? 4 kg. 4 kgನೂ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ. ಯಾರು ವೆಜಿಟೇರಿಯನ್ಸ್ ಇದ್ದರೆ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ, ಏನು ಅಷ್ಟೊಂದು ತಿಂತಾರ ಅಂತ. ಅಂದರೆ ಅದು 2 ಟೈಮಿಗೆ ಬೇಕಾಗುತ್ತೆ. ಏನೋ ಒಂದು 10 ಜನ ಇದ್ದೀವಿ. 10ರಿಂದ ಅದು ಚಿಕ್ಕಮ್ಮಗೂ ಬಾಕ್ಸ್ ಎಲ್ಲ ಮಾಡಿಕೊಟ್ಬಿಟ್ಟು ಕೊಟ್ಟು ಕಳಿಸ್ದೆ. ಅದಕ್ಕೆ ಇವಾಗ 2 kg ಏನೋ ತಂದಿದ್ದಾರೆ. 2.25 kg ಅನಿಸುತ್ತೆ. ಗೊಂಬೆಗೇನೋ ಲಿವರ್ ತಂದು ಕೊಟ್ಟಿದ್ದಾರೆ. ಲಿವರಲ್ಲಿ ಗೊಂಬೆಗೆ ಸ್ವಲ್ಪ ಗ್ರೇವಿ ಮಾಡಿಕೊಡು ಅಂತ. ಇನ್ನು ಚಿಕನ್ ಸುಕ್ಕ, ಆಮೇಲೆ ಇದು ರೈಸ್ ಮುದ್ದೆ ಇದು ಮಾಡಬೇಕು. ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ, ಇವತ್ತು ರೆಸಿಪಿದು ಶೂಟ್ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ತೇಜು ಚಿಕನ್ ಸುಕ್ಕ ಪೌಡರ್ ಸಿಗುತ್ತೆ ಔಟ್ಸೈಡು, ಅದನ್ನು ನೀವು ತೊಗೊಳ್ಳಿ. ಬಟ್ ನಮ್ಮಪ್ಪ ಇವಾಗ ಯಾವ ತಂದಿದ್ದಾರೋ ಗೊತ್ತಿಲ್ಲ, ಹೋಗಿ ನೋಡು ಇಲ್ಲ ಇನ್ನು ನಾನು. ಸೊ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ. ಬೆಳಿಗ್ಗೆ ಎಲ್ಲ ಸ್ಯಾರಿ ಎತ್ತಿಟ್ಟು ಗೊಂಬೆಗೆ ಡ್ಯಾನ್ಸ್ ಕರ್ಕೊಂಡು ಹೋಗಿ ಬಂದು ಡ್ಯಾನ್ಸಿಂದ ಬಂದು ಇವಾಗ ನಾನು ಲಾಗಿನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇವಾಗ ನೈಟ್ ಡಿನ್ನರ್ಗೆ ಅಡುಗೆ ಮಾಡ್ತಾಯಿದ್ದೀನಿ. ನಾಳೆ ಥರ್ಸ್ಡೇ. ನಾವು ಯೂಶ್ವಲಿ ನಾನು ತಿನ್ನಲ್ಲ ಥರ್ಸ್ಡೇಸ್, ಬಾಬಾಗೋಸ್ಕರ. ಅಷ್ಟರಲ್ಲಿ ಖಾಲಿ ಮಾಡಬೇಕು. ಖಾಲಿ ಇಲ್ಲ ಅಂದರೆ ನಮ್ಮಪ್ಪ ತಿನ್ಕೊತಾರೆ. ನಮ್ಮಪ್ಪ ಮನೆಗೆ ಕೊಟ್ಟು ಕಳಿಸ್ಬಿಡ್ತೀನಿ ಅಷ್ಟೇ. ಸೊ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿ. ಸೊ ಚಿಕನ್ ಸುಕ್ಕ ರೆಡಿ. ಸೊ ಇದು ಓಮೇಡ್ ಮಸಾಲ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕಿದ್ದೆ, ಇರಲಿಲ್ಲ, 1-2 ಏನೋ ಆಯಿತು, ಅದಕ್ಕೆ ಕಲ್ಲರ್ ಕಮ್ಮಿ. ಸೊ ಇಲ್ಲಿ ಮುದ್ದೆ ಅನ್ನಕ್ಕೆ ಇಟ್ಟಿದ್ದೀವಿ. ಸೊ ಇವಾಗ ಊಟ ಮಾಡ್ತಾ ಇದ್ದೀವಿ. ಆ ರೂಮಲ್ಲಿ ನಮ್ಮಮ್ಮ ಬಟ್ಟೆ ಮಡ್ಚ್ಕೊಡ್ತವ್ರೆ. ಹೇಳಿದ್ದೀನಮ್ಮ, ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ನಾನೇನು ಮಾಡೋದೇನು ಹೇಳಲ್ಲ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಮಂಜಮ್ಮ ಮುದ್ದೆ ಇಡ್ತೈತೆ. ನಮ್ಮಮ್ಮ ಬಟ್ಟೆ ಮಡ್ಚೋದು ನೋಡಿದ್ರೆ ನೀವು ಕರ್ಕೊಂಡೋಗಿ ನಮ್ಮ ಅಮ್ಮನ ಕೈಲೇ ಮಡ್ಚಿಸ್ಕೊಂತೀರ, ಅಷ್ಟು ಸಕ್ಕದಾಗಿ ಮಡ್ಚ್ತಾರೆ. ನಂಗೆ ಹಂಗೆಲ್ಲ ಬರಲ್ಲಪ್ಪ. ನೋಡಿ ನನ್ನ ಪಕ್ಕ ಬಂದು ಕುತ್ಕೊ ಅಂದರೆ ಮಂಜಮ್ಮನ ಪಕ್ಕ ಕುತ್ಕೊಬಿಟ್ಟವಳೆ.
ಅಯ್ಯೋ ಅವ್ರು ಎತ್ಕೊಂಡು ಹೋಯ್ತಾರೆ ತಿನ್ಬೇಬಿ. ನಮ್ಮಮ್ಮ ಕೊಟ್ಟು ಕಳಿಸ್ತೀನಿ, ನಮ್ಮಪ್ಪ ತಿನ್ಕೊಳುತ್ತೆ. ನಾವಿರಲ್ಲ ಅಂದ್ರೆ ಅವ್ರು ತಿನ್ನಲ್ವಾ? ಜೀವಿನೂ ತಿಂತಾನೆ. ಸೊ ಡಿನ್ನರ್ ಚಿಕನ್ ಸುಕ್ಕ ಆ್ಯಂಡ್ ಇರಿ ಫಸ್ಟ್ ಗೋಪಿ ಟೇಸ್ಟ್ ಮಾಡಿಬಿಟ್ಟೆ ಇಲ್ಲಿ ಹೆಂಗೈತೆ ಅಂತ. ಹೆಂಗೈತೆ ಗೋಪ್ಸೆ? ಸುಕ್ಕ ಸುಕ್ಕ ನೆನ್ನೆ ಮಾಡಿದ ಸುಕ್ಕ ಚೆನ್ನಾಯ್ತಾ, ಇವಾಗ ಮಾಡಿದ ಸುಕ್ಕ ಚೆನ್ನಾಯ್ತಾ? ತೋರಿಸ್ತಾ ಇದ್ದೀನಿ ಮಗನೆ. ಹಾಂ ಹಾಂ, ಅದು ನಮ್ಮ ಗೊಂಬೆ ಅವ್ರ ಪಾಪು. ಇವತ್ತು ಸ್ವಲ್ಪ ಖಾರ ಅಲ್ಲ, ಬಿಕಾಸ್ ಇಟ್ಸ್ ಹೋಮ್ ಮೇಡ್ ಪೌಡರ್. ಎಸ್ಟರ್ಡೇ ವಾಸ್ ಐ ಯೂಸ್ಡ್ ರೆಡಿಮೇಡ್ ಪೌಡರ್. ದಟ್ ವಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಡಿಶ್. ನಮ್ಮ ತಾತ ವಾಕಿಂಗ್ ಮಾಡಿ, ನಮ್ಮ ತಾತನ ಥರ ಶಿಸ್ತು ನಮಗೆ ಬರಲ್ಲ. ಒಂದು ವಿಷಯದಲ್ಲಿ ಮಾತ್ರ, ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡ್ಬೇಕು ಅವರು. ಇಲ್ಲ ಅದು ದಂಡಿಸಲ್ಲ, ಅದೇನೋ ದೇಹ ದಂಡಿಸ್ಬೇಕಲ್ಲ. ದಂಡಿಸ್ಬೇಕು ಅಂದಿದ್ದು ಗೋಪಿ, ಗಂಡಿಸಬೇಕು ಅಂದಿಲ್ಲ. ಜೀರ್ಣ ಆಗಬೇಕು, ಮೈ ಇದಾಗಬೇಕು. ಮೈ ಏನಾಗಬೇಕು? ಇವತ್ತು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ಅತ್ತೆ ನೋಡು ಹಾಕೊಂಡು ತಿಂತೈತೆ ನಮ್ಗೆ. ನೋಡಿ ಫ್ರೆಂಡ್ಸ್, ಹಿಂಗೆ ಮಂಜಮ್ಮ ಅವ್ರು ಮಾತ್ರ ಹಾಕೊಂಡು ತಿಂತವ್ರೆ ನಮ್ಗೆ. ಅತ್ತೆ ಫಸ್ಟ್ ಟೈಮ್ ನೀನು ಹಿಂಗೆ ಮಾಡ್ತಾ ಇರೋದತ್ತೆ, ಹೊಟ್ಟೆ ಇಸ್ಕೊಬಿಟ್ಟಿದ್ಯಾ ಅನ್ಸುತ್ತೆಲ್ಲ. ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಾನು ಇವಾಗ ಫುಲ್ ಬ್ಯಾಟಿಂಗ್ ಮಾಡಬೇಕು. ಏನಂತ ಮಾತಾಡ್ತಾನೆ ಇರ್ತಾಳೆ, ನಂಗೆ ಹೊಟ್ಟೆ ಇಸ್ಕೊಂಡು ಹೋಯ್ತಾ ಐತೆ ಅಂದ್ಬಿಟ್ಟು ಟೈಮ್ ಹಾಕೋದು. ಇರಿ ಗೊಂಬೆನೂ ಬಾಯ್ ಮಾಡ್ತಾಳಂತ. ವೈ ಹಂಗೆ ವಿಡಿಯೋ ಆಗ್ತೈತೆ ಹೇಳಮ್ಮ. ಹಾಯ್ ಏನು ಹೇಳಿ ಬೇಗ ಮುಗಿಸ್ತೀನಿ ನಾನು. ಅವ್ರ ಪಾಪು ಹಾಯ್ ಹೇಳ್ತೈತೆ. ಹಾಂ ಹಾಂ ಓಕೆ ತಿನ್ನಿ. ಸೊ ನನಗೆ ಇದ್ರದ್ದು ಗಿಝರ್ಡ್ ಗೋಪಿ, ಇದಕ್ಕೆ ಏನಂತಾರೆ ಹೇಳು? ಗುಂಡಕಾಯಿ. ಅಮ್ಮ ಹಂಗೆಲ್ಲ ಹಾಕ್ಬೇಡ ಕಣಮ್ಮ. ಎಂಜಿಲ್ ಮಾಡಿಲ್ಲ, ಬಟ್ ಆದ್ರೂ ಕೂಡ ಪ್ರೊಫೆಷನ್ ಆಗಿರ್ಬೇಕು. ಎರಡೇನಮ್ಮ, ಇವತ್ತು ನೀವು ಬ್ಯಾಟಿಂಗ್ ಮಾಡ್ರಿ, ನಾಳೆ ನಾವು ತಿನ್ನಲ್ಲ. ಇರೋ ನಿಮಿಷ ನೋಡು, ಗುಂಡ್ಕಾಯಿ ಎಲ್ಲ ಹಾಕಿದ್ದೀನಿ. ಸೊ ಲಿವರ್ ಇಲ್ಲೊಂದು ಸಿಕ್ಕೈತೆ ನನಗೆ. ತಗೊಮ್ಮ, ಇಲ್ಲೊಂದು ಲಿವರ್ ಐತೆ, ಸಣ್ಣ ಪೀಸ್. ಜಾಸ್ತಿ ಆಯ್ತಾ ಕಾಯಿ ನಿಮಗೆ ಇವತ್ತು? ಅತ್ತೆ ಇದು ಚಪಾತಿಗೆ, ನೆನ್ನೆ ನಾವು ಚಪಾತಿ ತಿಂದ್ವಿ, ಅದಕ್ಕೆ ತುಂಬ ಇಷ್ಟ ಆಗೋಯ್ತು. ಇವತ್ತು ಮನೆ ಪೌಡ್ರ್ ಬೇರೆ, ಮನೆ ಪೌಡ್ರು ಹೆಲ್ದಿ. ಹೆಂಗಾಯ್ತಮ್ಮ? ನೆನ್ನೆ ಚೆನ್ನಾಯ್ತಾ, ಇವತ್ತು ಚೆನ್ನಾಯ್ತಾ? ಮತ್ತೆ ನಿಂಗೇನು ಅನಿಸ್ತತೆ? ಬಟ್ ಇವತ್ತು ಹೆಲ್ದಿ. ನಮ್ಮ ಗೋಪಿ ಕೇಳಲ್ಲ, ಏನಾದ್ರು ಬೇರೆ ಏನೇನೋ ಹೇಳುತ್ತೆ. ಚೆನ್ನಾಗೈತೆ ಅಂದ್ರೆ ಮುದ್ದೆ ಚೆನ್ನಾಗೈತೆ, ಈರುಳ್ಳಿ ಚೆನ್ನಾಗೈತೆ, ತಟ್ಟೆ ಚೆನ್ನಾಗೈತೆ, ಅದಕ್ಕೆ ಬೇಡ. ನೀನು ಹೇಳಿ ಚಮಿ, ಚೆನ್ನಾಯ್ತಾ? ಯಾರು ಮಾಡಿದ್ದು ಬಂಗಾರಿ? ಕರೆಕ್ಟ್. ಯಾರಿಗೂ ಬೇಜಾರಾಗಬಾರ್ದು ಮಗನೇ, ಗುಂಡು ಮಗ ನೀನು.